ಬೆಳ್ತಂಗಡಿ ತಾಲೂಕು ಕಚೇರಿಗೆ ಶಾಸಕ ಹರೀಶ್ ಪೂಂಜಾ ದಿಢೀರ್ ಭೇಟಿ ನೀಡಿದ್ದಾರೆ. ಕಡತಗಳ ವಿಲೇವಾರಿಯಲ್ಲಿ ಭಾರೀ ವ್ಯತ್ಯಾಸ ಆರೋಪ ಕೇಳಿಬಂದಿದ್ದು, ಕಂದಾಯ ಅಧಿಕಾರಿಗಳಿಗೆ ಶಾಸಕ ಹರೀಶ್ ಪೂಂಜಾ ತರಾಟೆ ತೆಗೆದುಕೊಂಡಿದ್ದಾರೆ. ಜನಸ್ಪಂದನ ಸಭೆಯಲ್ಲಿ ಕೇಳಿಬಂದ ಸಾರ್ವಜನಿಕರ ದೂರುಗಳ ಬೆನ್ನಲ್ಲೇ ಶಾಸಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇಲಾಖೆಯ ವರದಿಗೂ ಸ್ಥಳದಲ್ಲಿರುವ ಹಕ್ಕು ಪತ್ರಗಳಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಅಲ್ಲದೆ ತಾಲೂಕು ಕಚೇರಿಯ ಸ್ವಚ್ಛತೆ ಮತ್ತು ಸಿಬ್ಬಂದಿ ಅಲಭ್ಯತೆ ಕಂಡು ಶಾಸಕರು ಗರಂ ಆಗಿದ್ದಾರೆ. ವಿಲೇವಾರಿಗೆ ಬಾಕಿ ಇರುವ ಕಡತಗಳನ್ನು ಕೂಡಲೇ ವಿತರಿಸುವಂತೆ ಅಧಿಕಾರಿಗಳಿಗೆ ಡೆಡ್ಲೈನ್ ನೀಡಿದ್ದು, ನಿರ್ಲಕ್ಷ್ಯ ತೋರಿದರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೊಟ್ಟರು. ಶಾಲಾ ವಾರ್ಷಿಕೋತ್ಸವದಲ್ಲಿ ಶಾಸಕರಿಗೆ ಅವಮಾನ ಮಾಡಿದ ಆರೋಪ ಕೇಳಿಬಂದಿದ್ದು, ಶಿಕ್ಷಕರಿಗೆ ಸಂಕಷ್ಟ ಶುರುವಾಗಿದೆ. ಪುತ್ತೂರು ಶಾಸಕ ಅಶೋಕ್ ರೈಗೆ ಕೊಯ್ಲಾ ಬಡಗನ್ನೂರು ಸರ್ಕಾರಿ ಶಾಲೆ ವಾರ್ಷಿಕೋತ್ಸವದಲ್ಲಿ ಶಾಸಕರಿಗೆ ಅವಮಾನವಾಗುವಂತೆ ವ್ಯಕ್ತಿ ಭಾಷಣ ಮಾಡಿದ್ದ. ಈ ಬಗ್ಗೆ ಶಾಸಕರಿಗೆ ಗ್ರಾಮಸ್ಥರು ದೂರು ಕೊಟ್ಟಿದ್ರು. ಪ್ರಕರಣ ಸಂಬಂಧ ಮುಖ್ಯ ಶಿಕ್ಷಕಿ ಪುಷ್ಪಾವತಿ ಮತ್ತು ಶಿಕ್ಷಕ ಗಿರೀಶ್ಗೆ ಶಾಸಕರ ಕಚೇರಿಯಿಂದ ಬುಲಾವ್ ನೀಡಲಾಗಿದೆ. ಶಿಕ್ಷಕರಿಬ್ಬರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಶಿಕ್ಷಣ ಇಲಾಖೆಗೆ ಶಾಸಕ ಅಶೋಕ್ ರೈ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಂಗಳಮುಖಿಗೆ ಕೆಲಸ ಕೊಡಿಸೋದಾಗಿ ಕರೆದೊಯ್ದು ಸೆಕ್ಸ್ ವರ್ಕ್ ಮಾಡುವಂತೆ ಕಿರುಕುಳ ನೀಡಲಾಗಿದೆ. ಮಂಗಳಮುಖಿ ಐಶ್ವರ್ಯ ರೆಡ್ಡಿ ಮೇಲೆ ಜೆರೋಮಿಯಾ ಎಂಬ ಮಂಗಳಮುಖಿ ಗಂಭೀರ ಆರೋಪ ಮಾಡಿದ್ದಾರೆ. ಆಪರೇಷನ್ಗೆ 2 ಲಕ್ಷ ಹಣ ಪಡೆದು ಸೆಕ್ಸ್ ವರ್ಕ್ ಮಾಡಿ ಸಾಲ ತೀರಿಸುವಂತ ಹಲ್ಲೆ ಮಾಡಿದ್ದಾಗಿ ಆರೋಪಿಸಲಾಗಿದೆ. ಸರ್ಕಾರಿ ಕೆಲಸ ಕೊಡಿಸೋದಾಗಿ ಕರೆದೊಯ್ದು ಆಪರೇಷನ್ ಮಾಡಿಸಿದ್ಲು. ಇದೀಗ ಆಪರೇಷನ್ ಹಣ ನೀಡುವಂತೆ ಹಲ್ಲೆ ಮಾಡಿದ್ದಾಳೆ. ಘಟನೆ ಸಂಬಂಧ ಶ್ರೀರಾಂಪುರ ಪೊಲೀಸ್ ಠಾಣೆಗೆ ಜೆರೋಮಿಯಾ ದೂರು ನೀಡಿದ್ದಾರೆ. ಸದ್ಯ ಐಶ್ವರ್ಯ ರೆಡ್ಡಿ ಹಾಗೂ ಜೊತೆಯಲ್ಲಿರುವ ಮಂಗಳ ಮುಖಿಯರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.